ಓಂ ಶ್ರೀ ಸೂರ್ಯದೇವಾಯ ನಮಃ. ಆದಿತ್ಯ ಹೃದಯಂ ಅರ್ಥಚಿಂತನೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಧನಂ ಇಚ್ಛೇತ್ ಹುತಾಶನಾತ್ ಜ್ಞಾನಂ ಚ ಶಂಕರಾದಿಚ್ಛೇತ್ ಮುಕ್ತಿಮಿಚ್ಛೇತ್ ಜನಾರ್ದನಾತ್ ಅಂತ. ಮುಕ್ತಿ ಅನ್ನುವಂಥದ್ದು ಬೇಕಾಗಿದ್ದರೆ ಭಗವಂತನಾದ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಜ್ಞಾನವನ್ನು ಇಷ್ಟಪಡೋದಾದರೆ ಶಂಕರನನ್ನು ಪೂಜಿಸಬೇಕು. ಧನವನ್ನು ಇಷ್ಟಪಡೋದಾದರೆ ಹುತಾಶನ ಅಂದರೆ ಯಜ್ಞವನ್ನು ಆಚರಣೆ ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಒಳ್ಳೆಯ ಆರೋಗ್ಯ ಬೇಕಾಗಿದ್ದರೆ ಸೂರ್ಯದೇವನಿಂದ ಬಯಸಬೇಕು ಅಥವಾ ಸೂರ್ಯನನ್ನು ಕುರಿತು ಪ್ರಾರ್ಥಿಸಬೇಕು, ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಈ ಶ್ಲೋಕ ಹೇಳುತ್ತೆ. ರಾಮಾಯಣದಲ್ಲಿ ಬರುವಂತಹ ಒಂದು ಘಟನೆಯನ್ನು ಆಧರಿಸಿ ಆದಿತ್ಯ ಹೃದಯವನ್ನು ನಾವಿಂದು ಚಿಂತನೆ ಮಾಡ್ತಾ ಇದ್ದೀವಿ. ರಾಮಾಯಣದಲ್ಲಿ ಬರುವಂತಹ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಅಂತ್ಯದಲ್ಲಿ ರಾವಣನಿಗೂ ಮತ್ತು ರಾಮದೇವರಿಗೂ ಘೋರವಾದಂತಹ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ರಾವಣ ಮೂರ್ಛೆ ಬಂದು ಬಿದ್ದು ಹೋಗಿದ್ದ. ಅವನನ್ನು ರಕ್ಷಣೆ ಮಾಡುವುದಕ್ಕಾಗಿ ರಾವಣನ ಸಾರಥಿ ಅವನನ್ನು ಯುದ್ಧ ಭೂಮಿಯಿಂದ ಆಚೆಗೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಅಗಸ್ತ್ಯ ಮಹರ್ಷಿಗಳು ಬರುವಂಥವರಾಗಿದ್ದಾರೆ. ಎಲ್ಲ ದೇವತೆಗಳೂ ಕೂಡ ಅಲ್ಲಿಗೆ ಬಂದಿದ್ದಾರೆ, ರಾಮ ರಾವಣರ ಯುದ್ಧ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಲಿಕ್ಕಾಗಿ. ಹಾಗೆ ಬಂದಂತಹ ಅಗಸ್ತ್ಯ ಮಹರ್ಷಿಗಳು ತಾವು ತಿಳಿದಂತಹ ಅತ್ಯಂತ ರಹಸ್ಯವಾದಂತಹ ಒಂದು ವಿದ್ಯೆಯನ್ನು ರಾಮಚಂದ್ರ ದೇವರಿಗೆ ಹೇಳಿಕೊಡುತ್ತಾರೆ. ರಾಮಚಂದ್ರ ದೇವರಿಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಳಿ ಇರುವಂತಹ ಹೂವು, ಹಣ್ಣು, ದಕ್ಷಿಣೆ ಮೊದಲಾದಂಥದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೀವಿ. ಭಗವಂತನೇ ಸೃಷ್ಟಿ ಮಾಡಿದಂತಹ ವಸ್ತುಗಳಿದೆಲ್ಲ ನಾವು ಅವನಿಗೆ ಅರ್ಪಣೆ ಮಾಡೋದು ನಮ್ಮ ಭಕ್ತಿಗಾಗಿ. ಹಾಗೆ ಅಗಸ್ತ್ಯ ಮಹರ್ಷಿಗಳು ತಾವು ತಿಳಿದಂತಹ ಒಂದು ವಿದ್ಯೆಯನ್ನು, ಸೂರ್ಯನಿಗೆ ಸಂಬಂಧಪಟ್ಟಂತಹ ವಿದ್ಯೆಯನ್ನು ರಾಮಚಂದ್ರ ದೇವರಿಗೆ ಉಪದೇಶ ಮಾಡಿದ್ರು ಅಂತಂದರೆ ತಮ್ಮ ಜ್ಞಾನವನ್ನು ಭಗವಂತನಿಗೆ ಅರ್ಪಿಸುವ ಮೂಲಕ ಅದನ್ನು ಜಗತ್ ಪ್ರಸಿದ್ಧಗೊಳಿಸಿದರು ಅಂತ ಅರ್ಥ ಆಗತ್ತೆ. ಅಗಸ್ತ್ಯರು ಆದಿತ್ಯ ಹೃದಯವನ್ನು ರಾಮಚಂದ್ರ ದೇವರಿಗೆ ಉಪದೇಶ ಮಾಡಿದ ನಂತರದಲ್ಲಿ ರಾಮಚಂದ್ರ ದೇವರು ರಾವಣನನ್ನು ಸಂಹಾರ ಮಾಡಿದ್ರು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ. ಇದರಲ್ಲಿ ಒಂದು ಗುಹ್ಯವಾದಂಥ ಅರ್ಥ ಇದೆ. ಯಾರು ಸಾಧನಾ ಪಥದಲ್ಲಿ ಇರ್ತಾರೋ, ಭಗವಂತನನ್ನು ಕಾಣಬೇಕು ಎನ್ನುವಂಥ ಬಯಕೆಯನ್ನು ಉಳ್ಳವರಾಗಿರ್ತಾರೋ ಅಂಥವರ ಜೀವನದಲ್ಲಿ ಅಡೆತಡೆಗಳೇನಾದರೂ ಬಂದಿದ್ದರೆ ಆದಿತ್ಯ ಹೃದಯ ಮಂತ್ರ ಪಠನೆಯಿಂದ ತಮ್ಮ ಇಷ್ಟ ಪ್ರಾಪ್ತಿಯಾದಂತಹ ಭಗವಂತನ ಸಾಕ್ಷಾತ್ಕಾರವನ್ನು ಪಡೀತಾರೆ. ಲೌಕಿಕ ಜನರು ತಮ್ಮ ಜೀವನದಲ್ಲಿ ಶತ್ರುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ, ಅಥವಾ ಅವರಿಗೆ ಬಂದಂತಹ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಇದೆಲ್ಲ ಅರ್ಥಗಳನ್ನು ಆದಿತ್ಯ ಹೃದಯ ಎನ್ನುವಂತಹ ಸ್ತೋತ್ರ ಹೊಂದಿದೆ. ಆದಿತ್ಯ ಹೃದಯ ಎನ್ನುವಂತಹ ಈ ಒಂದು ಶಬ್ದದ ಅರ್ಥವನ್ನು ನಾವು ನೋಡೋದಾದರೆ ಹೃದಯಂ ಪ್ರಿಯಂ ಅಂತ. ಹೃದಯ ಅಂತಂದರೆ ಪ್ರಿಯವಾಗಿರುವಂಥದ್ದು. ಹೃದಯ ಅನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಒಂದು ಪ್ರಿಯವಾದದ್ದು ಅಂತ ಅರ್ಥ ಆಗುತ್ತೆ. ಸೂರ್ಯನಿಗೆ ಪ್ರಿಯವಾದಂತಹ ಮಂತ್ರ. ಆದಿತ್ಯ ಅಂತಂದರೆ ಅದಿತಿಯ ಮಗ ಅಂತ ಅರ್ಥ. ವಸ್ತುತಃ ನಾವೆಲ್ಲ ತಿಳ್ಕೊಂಡ ಹಾಗೆ ಇದು ಸೂರ್ಯನಿಗೆ ಮಾತ್ರ ಸಂಬಂಧಪಟ್ಟಂತಹ ಮಂತ್ರ ಅಲ್ಲ. ಸೂರ್ಯನ ಒಳಗಡೆ ಇರುವಂತಹ ಭಗವಂತನನ್ನು ಕುರಿತು ಹೇಳುವಂತಹ ಮಂತ್ರಗಳಿದು, ಶ್ಲೋಕಗಳಿದಾಗಿರುವಂಥದ್ದು. ಒಟ್ಟು 12 ಜನ ಆದಿತ್ಯರ ವಿಚಾರವನ್ನು ನಾವು ಪುರಾಣಗಳಲ್ಲಿ ನೋಡಬಹುದು. ಕಶ್ಯಪ ಮತ್ತು ಅದಿತಿಯ ಮಕ್ಕಳು 12 ಜನ. ಆ 12 ಜನರನ್ನು ಕೂಡ ಆದಿತ್ಯರು ಅಂತ ಕರೀತಾರೆ. ಆ ಆದಿತ್ಯರಲ್ಲಿ ಇರುವಂತಹ ಭಗವಂತ, ಅವನನ್ನು ಕುರಿತು ಹೇಳಿದಂತಹ ಮಂತ್ರ, ಅವನಿಗೆ ಇಷ್ಟವಾದಂತಹ ಮಂತ್ರ ಆದಿತ್ಯ ಹೃದಯ ಅನ್ನುವಂಥದ್ದು. ಆ 12 ಜನ ವಿವಸ್ವಾನ್, ಆರ್ಯಮ, ಪೂಷಾ, ತ್ವಷ್ಟ, ಸವಿತಾ, ಭಗಃ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ. ಈ ರೀತಿಯಾಗಿ 12 ಜನ ಆದಿತ್ಯರಿದ್ದಾರೆ.
ಇವರೆಲ್ಲರ ಒಳಗಡೆಯೂ ಇರುವಂಥವನು, ಜಗತ್ತಿಗೆ ಕಾರಣನಾದಂಥವನು, ಜಗತ್ತನ್ನು ನಡೆಸುವಂಥವನು ಭಗವಂತ. ಆ ಭಗವಂತನನ್ನು ಕುರಿತು ಹೇಳಿದಂತಹ ಶ್ಲೋಕಗಳೇ ಆದಿತ್ಯ ಹೃದಯ ಅಂತ ಕರೆಸ್ಕೊಳ್ಳುತ್ತೆ. ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ. ವಿಷ್ಣು ಸಹಸ್ರನಾಮದ 60ನೇ ಶ್ಲೋಕದ ಉತ್ತರಾರ್ಧದಲ್ಲಿ ನಾವು ನೋಡ್ತೀವಿ, ಸಾಕ್ಷಾತ್ ವಿಷ್ಣು ಭಗವಂತನನ್ನು ಆದಿತ್ಯ ಅಂತ ಕರೆಯಲಾಗಿದೆ. ಕಾರಣ ಅದಿತಿಯ ಮಗನಾಗಿ ಭಗವಂತ ವಾಮನಾವತಾರದಲ್ಲಿ ಜನ್ಮವನ್ನು ಎತ್ತಿದ್ದ. ಆದಿ ಅಂತಂದರೆ ಮೊದಲು ಅಥವಾ ಕಾರಣ, ಜಗತ್ತಿಗೆ ಕಾರಣ ಅಥವಾ ಜಗತ್ತಿಗಿಂತ ಮೊದಲು ಇದ್ದವನು. ತತಿ ಅರ್ಥಾತ್ ತತಿ ಅಂದರೆ ಉಬ್ಬೋದು ಅಥವಾ ಆನಂದವನ್ನು ಪಡೋದು. ಈ ಜಗತ್ತಿಗೆ ಕಾರಣವಾದಂತಹ ಆ ಭಗವಂತ ಈ ಶ್ಲೋಕಗಳಿಂದ ಆನಂದವನ್ನು ಹೊಂದುತ್ತಾನೆ, ತನ್ನ ಭಕ್ತರು ಮಾಡಿದಂತಹ ಪ್ರಾರ್ಥನೆಯಿಂದ ಅಂತ ಅರ್ಥ ಆಗುತ್ತೆ. ಆ ಸೂರ್ಯನ ಒಳಗಡೆ ಇರುವಂತಹ ಭಗವಂತ ಅಂತ ರಹಸ್ಯವಾದಂಥ ಅರ್ಥ ಈ ಶ್ಲೋಕಗಳಿಗೆ ಇರುವಂಥದ್ದು. ಇನ್ನೂ ಒಂದು ಅರ್ಥವನ್ನು ನಾವು ಚಿಂತನೆ ಮಾಡಬಹುದು. ನಮ್ಮ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರ್ತಾ ಇದ್ದರೆ ನಾವು ಜ್ಯೋತಿಷ್ಯದ ಮೊರೆ ಹೊಕ್ಕರೆ ಅವರು ಹೇಳ್ತಾರೆ, ನಿಮ್ಮ ವಂಶದ ದೇವತೆಗೆ ಪೂಜೆ ಮಾಡಿ ಅಂತ. ಅಂದರೆ ಮನೆ ದೇವರು ಪೂಜೆ ಮಾಡಿ ಅಂತ. ಮನೆ ದೇವರನ್ನು ಪೂಜೆ ಮಾಡಿದ್ರೆ ಕಷ್ಟಗಳು ದೂರ ಆಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗೆ ರಾಮನ ವಂಶ ಸೂರ್ಯವಂಶ, ಮನೆ ದೇವರು ಸೂರ್ಯ. ಸೂರ್ಯನನ್ನು ಪ್ರಾರ್ಥನೆ ಮಾಡುವ ಮೂಲಕ ರಾವಣನನ್ನು ಸಂಹಾರ ಮಾಡಿದರು ರಾಮಚಂದ್ರ ದೇವರು. ಇದು ಕೂಡ ಈ ಒಂದು ಆದಿತ್ಯ ಹೃದಯಕ್ಕೆ ಕಾರಣವಾದಂತಹ ವಿಚಾರ ಅಂತ ನಾವು ಹೇಳಬಹುದು. ಈಗ ಆದಿತ್ಯ ಹೃದಯದಲ್ಲಿ ಬರುವಂತಹ ವಿಚಾರಗಳು ಏನು ಅನ್ನುವಂಥದ್ದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಪ್ರತಿಯೊಂದು ಸ್ತೋತ್ರಗಳಿಗೂ ಕೂಡ ಧ್ಯಾನ ಶ್ಲೋಕ ಅನ್ನುವುದು ಇದ್ದ ಹಾಗೆ ಆದಿತ್ಯ ಹೃದಯಕ್ಕೂ ಕೂಡ ಒಂದು ಧ್ಯಾನ ಶ್ಲೋಕ ಹೀಗಿದೆ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶಹೇತವೇ ತ್ರೈಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ. ಧ್ಯಾನ ಶ್ಲೋಕದ ಅರ್ಥ, ಜಗದೇಕ ಚಕ್ಷುಷೇ ಜಗತ್ತಿನ ಕಣ್ಣಾಗಿರುವ ಸವಿತೃ ಅಥವಾ ಸೂರ್ಯನಾರಾಯಣ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ನಾಶಕ್ಕೆ ಕಾರಣವಾಗಿದ್ದಾನೆ, ವೇದಗಳ ಸ್ವರೂಪವಾಗಿದ್ದಾನೆ, ತ್ರಿಗುಣಾತ್ಮಧಾರಿ ಸತ್ವ ರಜಸ್ಸು ಮತ್ತು ತಮಸ್ಸು ಅನ್ನುವಂತಹ 3 ಗುಣಗಳ ಸ್ವರೂಪವಾಗಿದ್ದಾನೆ, ವಿರಿಂಚಿ ನಾರಾಯಣ ಶಂಕರಾತ್ಮನೇ. ಬ್ರಹ್ಮದೇವರು, ವಿಷ್ಣುದೇವರು, ಶಿವ 3 ದೇವತೆಗಳ ಸ್ವರೂಪ ಭಾಸ್ಕರ ಸೂರ್ಯ ಭಗವಂತ ಅಂತ ಧ್ಯಾನ ಮಾಡಿಕೊಂಡು ಅಗಸ್ತ್ಯ ಮಹರ್ಷಿಗಳಿಂದ ರಚಿತವಾದಂತಹ ಅಥವಾ ಉಕ್ತವಾದಂತಹ ಆದಿತ್ಯ ಹೃದಯಂ ಕೇವಲ 24 ಶ್ಲೋಕಗಳಿದೆ. ಆದರೆ ಇದೆಲ್ಲವೂ ಕೂಡ ಭಗವಂತನನ್ನು ಕುರಿತು ಮಾಡಿದಂತಹ ಪ್ರಾರ್ಥನಾ ಶ್ಲೋಕಗಳು. ಇದರಲ್ಲಿ ಬರುವಂತಹ ಒಂದೊಂದು ನಾಮಗಳಿಗೂ ಕೂಡ ಅನೇಕ ಅರ್ಥಗಳಿದೆ, ಅನೇಕ ರಹಸ್ಯವಾದಂತಹ ಅರ್ಥಗಳು ಕೂಡ ಇದರಲ್ಲಿ ನಾವು ಕಾಣಬಹುದು. ಯಥಾಮತಿ ಶ್ಲೋಕಗಳ ಅರ್ಥವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇ ಶ್ಲೋಕ. ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಎಲ್ಲ ದೇವತೆಗಳು ಯುದ್ಧವನ್ನು ನೋಡಲಿಕ್ಕಾಗಿ ಬಂದಿದ್ದಾರೆ. ಅವರ ಜೊತೆಯಲ್ಲಿ ಭಗವಾನ್ ಅಗಸ್ತ್ಯ ಋಷಿಗಳು ಕೂಡ ಯುದ್ಧ ಭೂಮಿಗೆ ಬಂದಿದ್ದಾರೆ. ಋಷಿಗಳು ನೋಡ್ತಾ ಇರುವಂತಹ ಸಂದರ್ಭ ಹೇಗಿತ್ತು ಅಂತಂದರೆ, ಆ ಯುದ್ಧದಲ್ಲಿ ರಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದಂತಹ ರಾವಣ ಬಹಳ ಶ್ರಾಂತನಾಗಿ ಹೋಗಿದ್ದಾನೆ. ಪರಿಶ್ರಾಂತಂ ದಣಿದು ಹೋಗಿದ್ದಾನೆ. ಆದರೂ ಅವನಿಗೆ ಹಿಂಜರಿಯುವ ಮನಸ್ಸಿಲ್ಲ, ಯುದ್ಧ ಮಾಡಲೇಬೇಕು ಅಂತ ರಾಮನ ಮುಂದೆ ನಿಂತಿದ್ದಾನೆ. ಅಂತಹ ರಾವಣನನ್ನು ನೋಡಿದಂತಹ ರಾಮಚಂದ್ರ ದೇವರು ಯೋಚನೆ ಮಾಡ್ತಾ ಇದ್ರು. ದೇವತೆಗಳಿಂದಲೂ ಸಾಯಬಾರದು ಅಂತ ವರ ಪಡ್ಕೊಂಡಿದ್ದ ಅವನು. ಹೇಗೆ ಇವನನ್ನು ಸಾಯಿಸೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಅಂತಹ ಸಂದರ್ಭ ಎನ್ನುವುದು ಮೊದಲನೇ ಶ್ಲೋಕದ ಭಾವಾರ್ಥ.
ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಗಮ್ಯಾಬ್ರವಿದ್ರಾಮ ಅಗಸ್ತ್ಯೋ ಭಗವಾನ್ ಋಷಿಃ. ದೈವತೈಶ್ಚ ಸಮಾಗಮ್ಯ, ದೇವತೆಗಳ ಜೊತೆ ಬಂದಂತಹ ಅಗಸ್ತ್ಯ ಮಹರ್ಷಿಗಳು, ಭಗವಾನ್ ಋಷಿ ರಾಮನನ್ನ ಕುರಿತು ಹೇಳ್ತಾರೆ. ರಾಮ ರಾಮ ಮಹಾಬಾಹೋ ಶೃಣುಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ವತ್ಸ ಸಮರೇ ವಿಜಯಿಷ್ಯಸಿ. ರಾಮ ರಾಮ ಮಹಾಬಾಹು, ಮಹಾಬಾಹುವಾದಂತಹ ರಾಮಚಂದ್ರ ದೇವನೇ, ಯುದ್ಧದಲ್ಲಿ ನೀನು ಗೆಲ್ಲಬೇಕು ಅಂತಂದರೆ ನಾನು ಹೇಳಿಕೊಡುವಂತಹ ಈ ರಹಸ್ಯವಾದಂತಹ ಒಂದು ಮಂತ್ರ ಇದೆ, ಅದನ್ನು ನೀನು ಕೇಳು. ಇದು ಅತ್ಯಂತ ಸನಾತನವಾದಂತಹ, ಇದನ್ನೇನು ನಾನು ಹೊಸದಾಗಿ ಕಂಡುಹಿಡಿದಿದ್ದಲ್ಲ, ಬಹಳ ಸನಾತನವಾದಂತಹ ಹಿಂದಿನಿಂದಲೂ ಇದ್ದಂತಹ ವಿಚಾರ ಇದು. ಅದನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಸಮರೇ ವಿಜಯಿಷ್ಯಸಿ, ಇದನ್ನು ನೀನು ಕೇಳುವುದರಿಂದ ಹೇಳುವುದರಿಂದ ಯುದ್ಧದಲ್ಲಿ ಗೆಲ್ಲುತ್ತೀಯಾ ಅಂತ ಅವರು ಹೇಳಿದ್ರು. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ. ಆದಿತ್ಯ ಹೃದಯಂ ಪುಣ್ಯಂ, ಆದಿತ್ಯ ಹೃದಯ ಎನ್ನುವಂತಹ ಈ ಪುಣ್ಯ ಸ್ತುತಿಯನ್ನು ಸರ್ವಶತ್ರು ವಿನಾಶನಂ, ಎಲ್ಲ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಇರುವಂತಹ ಈ ಆದಿತ್ಯ ಹೃದಯ ಮಂತ್ರವನ್ನು ಜಯಾವಹಂ ಜಪೇ ನಿತ್ಯಂ, ನಿತ್ಯವೂ ಜಪ ಮಾಡುವುದರಿಂದ ಹೇಳುವುದರಿಂದ ನಿನ್ನ ಎಲ್ಲ ಶತ್ರುಗಳು ನಾಶವಾಗಿ ಹೋಗ್ತಾರೆ, ನಿನಗೆ ಜಯ ಅನ್ನುವಂಥದ್ದು ಲಭ್ಯವಾಗುತ್ತೆ, ಅಕ್ಷಯವಾದಂತಹ ಪರಮ ಮಂಗಳ ಉಂಟಾಗತ್ತೆ. ಕ್ಷಯ ಅಂದರೆ ನಾಶ ಆಗೋದು, ಅಕ್ಷಯ ಅಂತಂದರೆ ನಾಶವಾಗದೇ ಇರೋದು. ಅಂತಹ ಒಂದು ಪುಣ್ಯ ನಿನಗೆ ಲಭ್ಯವಾಗತ್ತೆ ಅಂತ ಹೇಳಲಾಗತ್ತೆ. 5ನೇ ಶ್ಲೋಕ ಹೀಗಿದೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನ ಆಯುರ್ವರ್ಧನಮುತ್ತಮಂ. ಎಲ್ಲ ಮಂಗಲಕ್ಕೂ ಮಂಗಲಕರವಾದಂತಹ, ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ, ಚಿಂತಾಶೋಕ ಪ್ರಶಮನ, ಎಂಥದ್ದೇ ಚಿಂತೆಗಳಿರಲಿ, ಶೋಕ ಅಂದರೆ ದುಃಖಗಳಿರಲಿ, ಅವುಗಳೆಲ್ಲವನ್ನು ಪರಿಹರಿಸಿ ದೀರ್ಘಾಯುಸ್ಸನ್ನು ನೀಡುವಂತಹ ಮಂತ್ರ ಆದಿತ್ಯ ಹೃದಯ ಮಂತ್ರ. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಭಾಸ್ಕರನನ್ನು ಪೂಜಿಸಬೇಕು, ಅವನು ಭುವನೇಶ್ವರನಾಗಿದ್ದಾನೆ. ಯಾವಾಗ ಪೂಜಿಸಬೇಕು ಅಂತಂದರೆ ಪ್ರಾತಃ ಕಾಲದಲ್ಲಿ ಅಂತ ಹೇಳುತ್ತೆ 6ನೇ ಶ್ಲೋಕ. ರಶ್ಮಿಮಂತಂ ಸಮುದ್ಯಂತಂ, ದೇವಾಸುರರಿಂದ ನಮಸ್ಕರಿಸಲ್ಪಡಂತಹ ರಶ್ಮಿಗಳಿಂದ ಕೂಡಿದ, ರಶ್ಮಿ ಅಂತಂದರೆ ಕಿರಣಗಳು, ತನ್ನ ಕಿರಣಗಳಿಂದ ಕೂಡಿದಂತಹ, ತನ್ನ ಪ್ರಭೆಯಿಂದ ಬೇರೆ ಬೆಳಗುವ ವಸ್ತುಗಳನ್ನು ಕಳೆಗುಂದಿಸುವ ಶಕ್ತಿಯನ್ನು ಸೂರ್ಯ ಭಗವಂತ ಹೊಂದಿದ್ದಾನೆ. ಸೂರ್ಯನ ಬೆಳಕಿಗಿಂತ ಇನ್ಯಾವ ಬೆಳಕು ಇಲ್ಲ. ಹಾಗಾಗಿ ಬೇರೆ ಯಾವುದಾದ್ರೂ ವಸ್ತುಗಳು ಬೆಳಗುತ್ತಾ ಇದ್ದಾವೆ ಅಂತಂದರೆ ಆ ಬೆಳಕಿಗಿಂತಲೂ ಅಧಿಕವಾದಂತಹ ಬೆಳಕು ಸೂರ್ಯ ಭಗವಂತನ ಬೆಳಕು. ಜಗತ್ತಿಗೆ ಒಡೆಯನಾದಂತಹ ಆ ಭಾಸ್ಕರನನ್ನು ಸಮುದ್ಯಂತಂ, ಪ್ರಾತಃ ಕಾಲದಲ್ಲಿ ಉದಯಿಸುತ್ತಿರುವ ಭಾಸ್ಕರನನ್ನು ಪೂಜಿಸಬೇಕು ಅಂತ ಹೇಳಲಾಗತ್ತೆ. 7ನೇ ಶ್ಲೋಕ. ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿ ಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಅವನು ಎಲ್ಲ ದೇವತೆಗಳನ್ನು ಪ್ರತಿನಿಧಿಸ್ತಾ ಇದ್ದಾನೆ, ತೇಜಸ್ವಿ ಮತ್ತು ತನ್ನ ಕಿರಣಗಳಿಂದ ಎಲ್ಲರನ್ನ ಪೋಷಿಸುವಂಥವನಾಗಿದ್ದಾನೆ. ಸೂರ್ಯನ ಕಿರಣಗಳು ಅಕಸ್ಮಾತ್ ಭೂಮಿಗೆ ಬಂದಿರಲಿಲ್ಲ ಅಂತಂದರೆ ಸಸ್ಯಗಳು ಬೆಳೀತಿರಲಿಲ್ಲ, ನಾವ್ಯಾರೂ ಬದುಕ್ತಿರಲಿಲ್ಲ. ಹಾಗಾಗಿ ಎಲ್ಲ ಜೀವಿಗಳನ್ನು ಪಾಲನೆ ಪೋಷಣೆ ಮಾಡುವವನು ಸೂರ್ಯ ಭಗವಂತ. ಅವನು ತನ್ನ ಶಕ್ತಿಯುತ ಕಿರಣಗಳಿಂದ ದೇವಾಸುರರನ್ನು, ಲೋಕಗಳನ್ನು ರಕ್ಷಿಸುವಂಥವನಾಗಿದ್ದಾನೆ. ಏಷ ಬ್ರಹ್ಮ ಚ ವಿಷ್ಣುಶ್ಚ
ಶಿವಸ್ಕಂದಃ ಪ್ರಜಾಪತಿಃ ಮಹೇಂದ್ರೋ ಧನದಃ ಕಾಲೋ ಯಮಃ ಸೋಮೋ ಹ್ಯಪಾಂಪತಿಃ. ಆ ಸೂರ್ಯ ಭಗವಂತನೇ ಬ್ರಹ್ಮ, ವಿಷ್ಣು, ಶಿವ, ದೇವಸೇನಾಪತಿಯಾದಂತಹ ಸ್ಕಂದ, ಪ್ರಜಾಪತಿ, ಮಹೇಂದ್ರ, ಕುಬೇರ ಎಲ್ಲವೂ ಅವನೇ. ಅಷ್ಟೇ ಅಲ್ಲ, ಕಾಲವೂ ಅವನೇ, ಯಮನೂ ಅವನೇ, ಸೋಮನೂ ಅವನೇ, ವರುಣನೂ ಅವನೇ. ಇದು 8ನೇ ಶ್ಲೋಕದ ಅರ್ಥ. ಪಿತರೋ ವಸವಃ ಸಾಧ್ಯಾ ಹ್ಯಶ್ವಿನೋ ಮರುತೋ ಮನುಃ ವಾಯುರ್ವಹ್ನಿಃ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರಃ. ಸೂರ್ಯ ಭಗವಂತನೇ ಪಿತೃಗಳಾಗಿದ್ದಾನೆ, ಅಷ್ಟವಸುಗಳಾಗಿದ್ದಾನೆ. ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು, ಮನುವೂ ಅವನೇ ಆಗಿರುವಂಥವನು. ಅವನೇ ವಾಯು, ಅಗ್ನಿ, ಎಲ್ಲರ ಪ್ರಾಣಶಕ್ತಿಯೂ ಅವನೇ. 6 ಋತುಗಳನ್ನು ಉಂಟು ಮಾಡುವಂಥವನು ಆ ಸೂರ್ಯ ಭಗವಂತನೇ ಆಗಿದ್ದಾನೆ. ಆದಿತ್ಯಃ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ ಹಿರಣ್ಯರೇತಾ ದಿವಾಕರಃ. ಅವನೇ ಅದಿತಿಪುತ್ರ, ವಿಶ್ವಕರ್ತ, ಕ್ರಿಯೋತ್ತೇಜಕ, ಆಕಾಶದಲ್ಲಿ ಚಲಿಸುವಂಥವನು, ಪೋಷಕನು, ಎಲ್ಲ ದಿಕ್ಕುಗಳನ್ನು ಬೆಳಗುವಂಥವನು, ಸ್ವರ್ಣಮಯ ಪ್ರಭೆಯನ್ನು ಉಳ್ಳವನು, ವಿಶ್ವೋತ್ಪತ್ತಿಯ ಬೀಜ ಮತ್ತು ಹಗಲನ್ನು ಉಂಟು ಮಾಡುವವನು. ದಿವಾಕರಃ, ಹಗಲನ್ನು ಉಂಟು ಮಾಡ್ತಾನೆ ಅವನು, ಹಾಗಾಗಿ ಅವನನ್ನು ದಿವಾಕರ ಅಂತ ಕರೀತಾರೆ. ಅದಿತಿಯ ಮಗನಾದ್ದರಿಂದ ಆದಿತ್ಯ ಅಂತ ಕರೀತಾರೆ. 11ನೇ ಶ್ಲೋಕ. ಹರಿದಶ್ವಃ ಸಹಸ್ರಾರ್ಚಿಃ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮನ್ಮಥಃ ಶಂಭು ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಅವನು ಕುದುರೆಗಳನ್ನು ಉಳ್ಳವನು, ಅಸಂಖ್ಯ ಕಿರಣಗಳನ್ನು ಉಳ್ಳವನು, 7 ಇಂದ್ರಿಯಗಳ, 2 ಕಣ್ಣು, 2 ಕಿವಿ ಮತ್ತು ಮೂಗಿನ 2 ಹೊರಳೆಗಳು, 1 ನಾಲಿಗೆ. ಇವುಗಳನ್ನು 7 ಕುದುರೆಗಳು ಅಂತ ಬೇಕಾದರೂ ನಾವು ತಿಳ್ಕೊಳ್ಬಹುದು. ಶಕ್ತಿ, ಕತ್ತಲೆಯನ್ನು ಹೋಗಲಾಡಿಸುವಂಥವನು, ಅಂದರೆ ಇಂದ್ರಿಯಗಳ ಶಕ್ತಿಯೂ ಅವನೇ, ಕತ್ತಲೆಯನ್ನು ಹೋಗಲಾಡಿಸುವವನು ಅವನೇ, ಸಂತೋಷವನ್ನು ಉಂಟು ಮಾಡುವಂಥವನು ಅವನೇ, ಭಕ್ತರ ಅಶುಭಗಳನ್ನು ಹೋಗಲಾಡಿಸಿ ಅವನು ಹೇಗಿದ್ದಾನೆ ಅಂತಂದರೆ ನಿರ್ಜೀವ ಜಗದಂಡಕ್ಕೆ ಪ್ರಾಣದಾಯಕ ಮತ್ತು ಕಿರಣಗಳಿಂದ ಕೂಡಿದವ. ಈ ಜಗತ್ತಿನ ಅಂಡ ಅಂತಂದರೆ ಮೊಟ್ಟೆ ಆಕಾರದ ಈ ಜಗತ್ತು, ಇದಕ್ಕೆ ಜೀವವನ್ನು ಕೊಡುವವನು. ನಮ್ಮ ದೇಹಕ್ಕೆ ಕೆಲವೊಂದಷ್ಟು ವಿಟಮಿನ್ಸ್ ಬೇಕಾಗತ್ತೆ. ಅದರಲ್ಲಿ ಸಿ ವಿಟಮಿನ್ ಅನ್ನುವಂಥದ್ದು ಬರೋದೇ ಸೂರ್ಯ ಭಗವಂತನಿಂದಾಗಿ. ಹಾಗೆ ಪ್ರತಿಯೊಂದನ್ನೂ ಕೂಡ ಸೂರ್ಯ ಭಗವಂತನೇ ಕಾಪಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ನಮಸ್ಕಾರವನ್ನು ಮಾಡಬೇಕು. ಅಲ್ಲಿ ಸಪ್ತ ಕುದುರೆಗಳು ಅಂತ ಹೇಳಿದ್ರು. ಒಂದೇ ಒಂದು ರಥ, ಆ ರಥಕ್ಕೆ ಒಂದೇ ಒಂದು ಚಕ್ರ, ಒಂದು ಚಕ್ರವನ್ನು ಉಳ್ಳಂತಹ ಆ ರಥಕ್ಕೆ 7 ಕುದುರೆಗಳು ಅಂತಂದರೆ 7 ವಾರಗಳು ಅಂತ ಅರ್ಥ ಮಾಡಿಕೊಳ್ಬೇಕು. ಭಗವಂತನನ್ನು ಪ್ರತಿಪಾದಿಸುವಾಗ 7 ಛಂದಸ್ಸುಗಳು ಅಂತ ಅರ್ಥ ಆಗತ್ತೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್ ಮತ್ತು ಜಗತಿ ಅಂತ 7 ಛಂದಸ್ಸುಗಳಿದೆ. ಆ 7 ಛಂದಸ್ಸುಗಳ ಮೂಲಕ ಅವನು ಆರಾಧಿಸಲ್ಪಡ್ತಾನೆ. ಇದು ಹರಿದಶ್ವ ಸಹಸ್ರಾರ್ಚಿಹಿ ಎನ್ನುವಂತಹ ಶ್ಲೋಕದ ಅರ್ಥ ಆಗತ್ತೆ. ಮುಂದಿನ ಶ್ಲೋಕ. ಹಿರಣ್ಯಗರ್ಭಃ ಶಿಶಿರಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೇಃ ಪುತ್ರಃ ಶಂಖಃ ಶಿಶಿರನಾಶನಃ. ಅವನೇ ಹಿರಣ್ಯಗರ್ಭನು, ಶೀತಲನು, ತಪಿಸುವವನು, ಉಜ್ವಲ ಕಿರಣಗಳನ್ನು ಉಳ್ಳಂತಹ ರವಿಯೂ ಅವನೇ ಆಗಿದ್ದಾನೆ. ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿಯ ಪುತ್ರ ಅವನು. ಅನಂತ ಶುಭದಾಯಕ, ಜಡತೆಯನ್ನು ನಾಶ ಮಾಡುವವನು, ನಮ್ಮಲ್ಲಿರುವಂತಹ ಜಡತೆಯನ್ನು ನಾಶ ಮಾಡುವಂಥವನು ಅವನೇ ಆಗಿದ್ದಾನೆ. ಯೋಮನಾಥಸ್ತಮೋಭೇದಿ ಋಗ್ಯಜುಸ್ಸಾಮಪಾರಗಃ ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯವೀಥಿಪ್ಲವಂಗಮಃ. ಆಕಾಶಕ್ಕೆ ಒಡೆಯ, ತಮಸ್ಸನ್ನು ಹೋಗಲಾಡಿಸುವವನು, ಋಕ್ ಯಜುಸ್ಸಾಮ
ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದವನು ಅಥವಾ ವೇದ ಸ್ವರೂಪನು, ಮಳೆಯನ್ನು ಸುರಿಸುವಂಥವನು, ನೀರಿನ ಮಿತ್ರನು, ಹಾಗೆ ವಿಂಧ್ಯ ಪರ್ವತದ ಶ್ರೇಣಿಯನ್ನು ದಾಟಿದವನು ಅಂತ 13ನೇ ಶ್ಲೋಕದ ಅರ್ಥ. 14ನೇ ಶ್ಲೋಕ ಆತಪಿ ಮಂಡಲೀ ಮೃತ್ಯು ಪಿಂಗಲ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜಾ ರಕ್ತ ಸರ್ವಭವೋದ್ಭವ. ಅವನು ಯಾವಾಗಲೂ ಸೃಷ್ಟಿಯ ಕ್ರಿಯೆಯಲ್ಲಿ ನಿರತನಾಗಿರ್ತಾನೆ ಬ್ರಹ್ಮರೂಪದಿಂದ. ಮಂಡಲಾಕಾರ ಅರ್ಥಾತ್ ಕೌಸ್ತುಭದಿಂದ ಶೋಭಿಸುವಂತಹ ವಿಷ್ಣುವಿನ ರೂಪದಲ್ಲಿ ರಕ್ಷಿಸುವವನಾಗಿದ್ದಾನೆ, ಹಾಗೂ ಶಿವನ ರೂಪದಿಂದ ಇದನ್ನು ಸಂಹಾರ ಮಾಡುವಂಥವನಾಗಿದ್ದಾನೆ. ಪಿಂಗಳ ವರ್ಣವುಳ್ಳಂತಹ ಅರ್ಥಾತ್ ಉದಯಿಸುತ್ತಿರುವಂತಹ ಸೂರ್ಯನನ್ನು ನೋಡಿದ್ರೆ ನಮಗೆ ಪಿಂಗಳ ವರ್ಣ ಅಂದರೆ ಏನು ಅಂತ ಗೊತ್ತಾಗತ್ತೆ. ಎಲ್ಲವನ್ನ ತಪಿಸುವಂತೆ ಮಾಡುವಂಥವನು ಅವನೇ. ಕ್ರಾಂತದರ್ಶಿ ಅಂದರೆ ಸತ್ಯವನ್ನು ತೋರಿಸಿಕೊಡುವವನು, ವಿಶ್ವಸ್ವರೂಪ, ಮಹಾ ತೇಜಸ್ಸನ್ನು ಹೊಂದಿದವನು, ಎಲ್ಲರಿಗೂ ಪ್ರಿಯನಾದವನು, ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು ಆ ಸೂರ್ಯ ಭಗವಂತನಾಗಿದ್ದಾನೆ. 15ನೇ ಶ್ಲೋಕ ನಕ್ಷತ್ರ ಗ್ರಹತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೆ. ನಕ್ಷತ್ರ ಗ್ರಹ ತಾರಾಗಣಗಳಿಗೆ ಅವನು ಅಧಿಪತಿ. ವಿಶ್ವದಲ್ಲಿರುವುದಕ್ಕೆಲ್ಲದಕ್ಕೂ ಕೂಡ ಅವನೇ ಮೂಲ ಪುರುಷ. ಎಲ್ಲ ತೇಜಸ್ಸುಗಳಿಗೆ ಅವನೇ ಮೂಲ. ದ್ವಾದಶ ರೂಪದಲ್ಲಿ ಆವಿರ್ಭವಿಸಿರುವಂತಹ ಸೂರ್ಯನಿಗೆ ನಮಸ್ಕರಿಸೋಣ ಅಂತ ಈ ಶ್ಲೋಕದ ಅರ್ಥ ಆಗತ್ತೆ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವಾಚಲ ದೇವತೆಗೆ ನಮಸ್ಕಾರ, ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ, ಜ್ಯೋತಿರ್ಗಣಗಳ ಒಡೆಯನಿಗೆ, ಹಗಲಿನ ಒಡೆಯನಿಗೆ ನಮಸ್ಕಾರ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ. ನಮಸ್ಕರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಜಯವನ್ನು ಉಂಟು ಮಾಡುವಂತಹ, ಐಶ್ವರ್ಯವನ್ನು ನೀಡುವಂತಹ, ಕುದುರೆಗಳನ್ನು ಉಳ್ಳಂತಹ ಸೂರ್ಯ ಭಗವಂತನಿಗೆ ನಮಸ್ಕರಿಸೋಣ. ಅಸಂಖ್ಯ ಕಿರಣಗಳನ್ನು ಉಳ್ಳಂತಹ ಆದಿತ್ಯನಿಗೆ ನಮಸ್ಕರಿಸೋಣ ಎನ್ನುವುದು 17ನೇ ಶ್ಲೋಕದ ಅರ್ಥ. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮಃ ಪದ್ಮಃ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ. ಉಗ್ರನ ಸ್ವರೂಪ ನಾವು ರುದ್ರ ಮಂತ್ರಗಳಲ್ಲೂ ಕೂಡ ನೋಡ್ತೀವಿ. ನಮ ಉಗ್ರಾಯ ಚ ಭೀಮಾಯ ಚ ಎನ್ನುವಂತಹ ಮಂತ್ರಗಳಲ್ಲಿ ಆ ಈಶ್ವರನನ್ನು ಪ್ರಾರ್ಥನೆ ಮಾಡಿದರೆ ಈಶ್ವರನ ಸ್ವರೂಪಿಯೇ ಎನ್ನುವಂಥದ್ದನ್ನು ಇಲ್ಲಿ ತೋರಿಸ್ಲಿಕ್ಕಾಗಿ ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ಅಂತ ಹೇಳಲಾಗುತ್ತೆ. ಉಗ್ರನಿಗೆ, ವೀರನಿಗೆ, ಸಾರಂಗ ಅಂದರೆ ವೇಗವಾಗಿ ಚಲಿಸುವಂತಹ ಸೂರ್ಯನಿಗೆ ನಮಸ್ಕಾರ. ನಮಃ ಪದ್ಮ ಪ್ರಬೋಧಾಯ, ತಾವರೆಯನ್ನು ಅರಳಿಸುವಂಥವನು ಆ ಮಾರ್ತಾಂಡ. ಮಾರ್ತಾಂಡ ಅಂತಂದರೆ ಸೂರ್ಯ ಭಗವಂತ. ಮೃತ ಅಂಡ, ಅಂಡ ಅಂತಂದರೆ ಮೊಟ್ಟೆ ಆಕಾರದಲ್ಲಿರುವಂತಹ ಈ ಜಗತ್ತು ಅಥವಾ ಈ ಭೂಮಿಗೆ ಶಕ್ತಿಯನ್ನು ಕೊಡುವವನು. ಹಾಗಾಗಿ ಅವನನ್ನು ಮಾರ್ತಾಂಡ ಅಂತ ಕರೀತಾರೆ. ಅಂಥವನಿಗೆ ನಮಸ್ಕರಿಸೋಣ. 19ನೇ ಶ್ಲೋಕ ಹೀಗಿದೆ. ಬ್ರಹ್ಮೇಶಾಣಾಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಶಿವ, ವಿಷ್ಣು, ಬ್ರಹ್ಮ ಇವರೆಲ್ಲರ ಒಳಗೆ ಇರುವಂತಹ ಆ ಆದಿತ್ಯನಿಗೆ ನಮಸ್ಕರಿಸೋಣ. ಎಲ್ಲವನ್ನ ಬೆಳಗುವಂತಹ, ಎಲ್ಲವನ್ನ ಭಕ್ಷಿಸುವಂತಹ ಆದಿತ್ಯ ವರ್ಚಸ್ಸಿಗೆ ನಮಸ್ಕರಿಸೋಣ. ಭಯಂಕರವಾದಂತಹ ಶರೀರವುಳ್ಳಂತಹ ಅವನಿಗೆ ನಮಸ್ಕಾರ ಮಾಡೋಣ, ಅರ್ಥಾತ್ ಆದಿತ್ಯನಿಗೆ ನಮಸ್ಕರಿಸೋಣ ಎನ್ನುವಂಥದ್ದು 19ನೇ ಶ್ಲೋಕದ ಅರ್ಥ. 20ನೇ ಶ್ಲೋಕ. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ
ಜ್ಯೋತಿಷಾಂ ಪತಯೇ ನಮಃ. ತಮೋಘ್ನಾಯ, ತಮಸ್ಸನ್ನು ನಾಶಗೊಳಿಸುವವನು. ತಮಸ್ಸು ಅಂತಂದರೆ ಅಜ್ಞಾನ, ಕತ್ತಲೆ, ಅದನ್ನು ನಾಶಗೊಳಿಸುವಂಥವನು ಸೂರ್ಯ ಭಗವಂತ, ಅವನಿಗೆ ನಮಸ್ಕರಿಸೋಣ. ಹಿಮಘ್ನಾಯ, ಹಿಮವನ್ನು ನಾಶಗೊಳಿಸುವವನು ಅಂದರೆ ಹಿಮವನ್ನು ಕರಗಿಸಿ ನೀರನ್ನಾಗಿ ಮಾಡುವಂಥವನಿಗೆ ನಮಸ್ಕರಿಸೋಣ. ಶತ್ರುಘ್ನಾಯಾಮಿತಾತ್ಮನೇ, ಶತ್ರುನಾಶಕನಿಗೆ ನಮಸ್ಕರಿಸೋಣ. ಅನಂತ ಆತ್ಮನಾದಂತಹ ಆ ಸೂರ್ಯ ಭಗವಂತನಿಗೆ ನಮಸ್ಕರಿಸೋಣ. ಕೃತಘ್ನಘ್ನಾಯ ದೇವಾಯ, ಕೃತಘ್ನರು ಅಂತಂದರೆ ನಮ್ಮಿಂದ ಸಹಾಯವನ್ನು ಪಡ್ಕೊಂಡು ನಮಗೆ ಮೋಸ ಮಾಡಿದವರು, ಅಂಥವರನ್ನು ನಾಶಗೊಳಿಸುವವನು ಸೂರ್ಯ ಭಗವಂತ. ಕೃತಜ್ಞರು ಅಂತಂದರೆ ನಮ್ಮಿಂದ ಯಾರಾದರೂ ಸಹಾಯ ಪಡ್ಕೊಂಡು ಪ್ರತ್ಯುಪಕಾರ ಮಾಡಿದ್ರೆ ಅವರನ್ನು ಕೃತಜ್ಞರು ಅಂತ ಕರಿತೀವಿ. ಕೃತಘ್ನರು ಅಂತಂದರೆ ಮೋಸ ಮಾಡಿದವರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷಾಂ ಪತಯೇ ನಮಃ, ಎಲ್ಲ ಜ್ಯೋತಿಗಳ ಒಡೆಯನಾದಂತಹ ಅಂದರೆ ಎಲ್ಲ ಬೆಳಕಿನ ಒಡೆಯನಾದಂತಹ ಸೂರ್ಯ ಭಗವಂತನಿಗೆ ನಮಸ್ಕರಿಸೋಣ ಅಂತ ಅರ್ಥ. 21ನೇ ಶ್ಲೋಕ. ತಪ್ತಚಾಮೀಕರಾಭಾಯ ವಹ್ನಯೇ ವಿಶ್ವಕರ್ಮಣೆ ನಮಸ್ತಮೋಭಿಘ್ನಾಯ ರುಚಯೇ ಲೋಕಸಾಕ್ಷಿಣೇ. ತಪ್ತಚಾಮೀಕರಾಭಾಯ ಅಂದರೆ ಕರಗಿದ ಚಿನ್ನದಂತೆ ಬೆಳಗ್ತಾ ಇರುವಂತಹ ವಹ್ನಯೇ ವಿಶ್ವಕರ್ಮಣೆ, ಆ ವಿಶ್ವಕರ್ಮನಿಗೆ ಅವನು ಎಂಥವನು ಅಂತಂದರೆ ವಹ್ನಯೇ ಅಗ್ನಿಸ್ವರೂಪನಾದಂತಹ ಸೂರ್ಯ ಭಗವಂತನಿಗೆ ನಮಸ್ಕರಿಸೋಣ. ಸಮಸ್ತ ತಮೋಭಿಘ್ನಾಯ, ತಮಃ ಅಂತಂದರೆ ಕತ್ತಲೆ, ಕತ್ತಲೆಯನ್ನು ನಾಶಗೊಳಿಸುವಂತಹ ವಿಶ್ವಸಾಕ್ಷಿಣೆ ಅಥವಾ ಲೋಕಸಾಕ್ಷಿಣೆ, ಈ ಇಡೀ ಜಗತ್ತನ್ನು ಬೆಳಗುವ ಹಾಗೆ ಮಾಡಿದವನು, ಜಗತ್ತಿನ ಎಲ್ಲ ಕರ್ಮಗಳನ್ನು ನೋಡ್ತಾ ಇರುವಂತಹ ವಿಶ್ವಸಾಕ್ಷಿಯಾದಂತಹ ಜ್ಯೋತಿರ್ಮಯನಿಗೆ ನಮಸ್ಕರಿಸೋಣ. ಮುಂದಿನ ಶ್ಲೋಕ. ನಾಶಯತ್ತೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ತೇಷ ತಪತ್ತೇಷ ವರ್ಷತ್ತೇಷ ಗಭಸ್ತಿಭಿಃ. ನಾಶಯತ್ತೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ತೇಷ ತಪತ್ತೇಷ ವರ್ಷತ್ತೇಷ ಗಭಸ್ಥಿಭಿಃ. ಎಲ್ಲವನ್ನು ನಾಶಗೊಳಿಸುವಂತಹ ಸಾಮರ್ಥ್ಯ ಸೂರ್ಯ ಭಗವಂತನಿಗಿದೆ. ಎಲ್ಲವನ್ನ ಪುನಃ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಆ ನಾರಾಯಣನಿಗಿದೆ. ತನ್ನ ಕಿರಣಗಳ ಮೂಲಕ ನೀರನ್ನು ಸೆಳೆದುಕೊಳ್ತಾನೆ, ಅದನ್ನು ಬಿಸಿ ಮಾಡ್ತಾನೆ, ಅರ್ಥಾತ್ ಮೋಡವಾಗಿ ಪರಿವರ್ತಿಸಿ ಮತ್ತೆ ಮಳೆಯ ರೂಪದಲ್ಲಿ ಸುರಿಸ್ತಾನೆ, ಜೀವಿಗಳಿಗೆ ಉಪಕಾರವನ್ನು ಮಾಡುತ್ತಿದ್ದಾನೆ. ಅಂತಹ ಸೂರ್ಯ ಭಗವಂತನಿಗೆ ನಮಸ್ಕರಿಸೋಣ. ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ ಏಷ ಏವಾಗ್ನಿಹೋತ್ರಂ ಚ ಫಲಂ ಚೈವಾಗ್ನಿಹೋತ್ರಿಣಾಂ. ಎಲ್ಲರ ಹೃದಯದಲ್ಲಿ ನೆಲೆಸಿರುವಂಥವನು, ಎಲ್ಲರೂ ನಿದ್ರಿಸುವಾಗ ಅವನು ಎಚ್ಚರವಾಗಿರ್ತಾನೆ. ಅವನೇ ಅಗ್ನಿಹೋತ್ರ, ಅಗ್ನಿಹೋತ್ರಿ, ಎಲ್ಲವೂ ಅವನೇ. ಆ ಅಗ್ನಿಹೋತ್ರ ಅಥವಾ ಅಗ್ನಿಹೋತ್ರಿಗಳಿಗೆ ದೊರೆಯುವಂತಹ ಫಲವು ಅವನೇ ಆಗಿದ್ದಾನೆ. ಕೊನೆಯ ಶ್ಲೋಕ. ವೇದಾಶ್ಚ ಋತವಶ್ಚೈವ ಋತೂಣಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಏಷ ರವಿಃ ಪ್ರಭುಃ. ಎಲ್ಲ ವೇದಗಳ ಸ್ವರೂಪ ಅವನು, ಎಲ್ಲ ಕರ್ಮಗಳೂ ಮತ್ತು ಕರ್ಮ ಫಲಗಳೂ ಅವನೇ ಆಗಿದ್ದಾನೆ. ಪ್ರಪಂಚದಲ್ಲಿರುವಂತಹ ಎಲ್ಲ ಕೃತ್ಯಗಳಿಗೂ ಆ ರವಿಯೇ ಒಡೆಯನಾಗಿದ್ದಾನೆ ಎನ್ನುವ ಮೂಲಕ ಜಗತ್ತಿಗೆ ಕಾರಣನಾದಂತಹ, ಜಗತ್ತಿನ ಸಾಕ್ಷಿಯಾದಂತಹ ಆ ಸೂರ್ಯ ಭಗವಂತನಿಗೆ ನಮಸ್ಕರಿಸುವ ಮೂಲಕ ರಾಮಚಂದ್ರ ದೇವರ ಮುಖಾಂತರ ಜಗತ್ತಿಗೆ ಈ ಜ್ಞಾನವನ್ನು ನೀಡಿದಂತಹ ಅಗಸ್ತ್ಯ ಮಹರ್ಷಿಗಳಿಗೆ ನಮಸ್ಕರಿಸೋಣ. ಈ ಮಂತ್ರವನ್ನು ಅಥವಾ ಈ ಶ್ಲೋಕಗಳನ್ನು ಹೇಳುವುದರಿಂದ ಆಗುವಂತಹ ಲಾಭಗಳೇನು ಅನ್ನುವಂಥದ್ದನ್ನು ಫಲಶ್ರುತಿಯಲ್ಲಿ ಹೀಗೆ ಹೇಳಲಾಗತ್ತೆ.
ಯೇನ ಮಾಪತ್ಸು ಕೃಚ್ಛ್ರೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷಃ ಕಶ್ಚಿನ್ನಾವಸೀದತಿ ರಾಘವ. ರಾಘವ, ರಾಮಚಂದ್ರದೇವ, ಯಾರು ಈ ಒಂದು ಶ್ಲೋಕಗಳನ್ನು ತಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಪಠನೆ ಮಾಡ್ತಾರೋ ಅಂಥವರು ಅರಣ್ಯದ ಮಧ್ಯದಲ್ಲಿ ಸಿಕ್ಕಾಕೊಂಡಿರಲಿ, ಎಂತಹ ಭಯ ಬೇಕಾದರೂ ಅವ್ರನ್ನ ಕಾಡ್ತಾ ಇರಲಿ, ಈ ಸ್ತೋತ್ರವನ್ನು ಪಠನೆ ಮಾಡಿದರೆ ಅವರ ದುಃಖ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ. ಅನಂತರ ಅಗಸ್ತ್ಯ ಮಹರ್ಷಿಗಳು ರಾಮಚಂದ್ರ ದೇವರಿಗೆ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ರಾಮಚಂದ್ರ ದೇವರನ್ನು ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು. ರಾಮಚಂದ್ರ ದೇವರು ಆಚಮನಾದಿಗಳನ್ನು ಮುಗಿಸಿಕೊಂಡು ಈ ಶ್ಲೋಕಗಳನ್ನು ಪಠನೆ ಮಾಡಿ ಬಹಳ ಹರ್ಷಚಿತ್ತರಾಗಿ ಯುದ್ಧವನ್ನು ಮುಂದುವರಿಸ್ತಾರೆ. ಯುದ್ಧದ ಅಂತ್ಯದಲ್ಲಿ ರಾವಣನನ್ನು ಸಂಹಾರ ಮಾಡುತ್ತಾರೆ. ಇದಿಷ್ಟು ಆದಿತ್ಯ ಹೃದಯ ಸ್ತೋತ್ರದ ಸಂಕ್ಷಿಪ್ತವಾದಂತಹ ಅರ್ಥ. ಧನ್ಯವಾದಗಳು.